ಕೊಲೆ ಕೇಸ್ನಲ್ಲಿ ಆರೋಪಿಯಾಗಿರುವ ನಟ ದರ್ಶನ್ ಅವರು ಬೆಂಗಳೂರಿನ ಪರಪ್ಪನ ಅಗ್ರಹಾರದಲ್ಲಿದ್ದಾರೆ. ಅಂದಹಾಗೆ ಇವರ ದಿ ಡೆವಿಲ್ ಸಿನಿಮಾ ರಿಲೀಸ್ ಆಗಿದ್ದು ಭರ್ಜರಿ ಪ್ರದರ್ಶನ ಕೂಡ ಕಾಣುತ್ತಿದೆ. ಇದರ ಬೆನ್ನಲ್ಲೇ ನಟ ದರ್ಶನ್ ಅವರು ಇದ್ದಕ್ಕಿದ್ದಂತೆ ರಾತ್ರೋರಾತ್ರಿ 12 ಗಂಟೆಗೆ ಪತ್ನಿ ವಿಜಯಲಕ್ಷ್ಮಿಗೆ ಜೈಲಿನಿಂದ ಕರೆ ಮಾಡಿದ್ದಾರೆ. ನಿಮಗೆಲ್ಲ ಗೊತ್ತಿರುವಂತೆ ನಟ ದರ್ಶನ್ ಅವರಿಗೆ ಮಗ ವಿನೀಶ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಮಗ ಕೂಡ ತನ್ನಂತೆ ಕಷ್ಟಪಟ್ಟು ಎಲ್ಲವನ್ನು ಕಲಿತುಕೊಂಡು ಬಳಿಕ ಸಿನಿಮಾಗೆ ಬರಬೇಕು, ಯಾವುದೇ ಆಗಲಿ ಸುಲಭವಾಗಿ ಸಿಗಬಾರದು ಅಂತ ದರ್ಶನ್ ತಮ್ಮ ಮಗನಿಗೆ ಎಲ್ಲವನ್ನು ಕಲಿಸುತ್ತಿದ್ದಾರೆ. ಸದಾ ಮಗನ ಬಗ್ಗೆ ಆಲೋಚಿಸುವ ದರ್ಶನ್ ಅವರು ಜೈಲಿನಲ್ಲಿ ಆಗಾಗ ಮಗನನ್ನ ನೆನಪಿಸಿಕೊಳ್ಳುತ್ತಾರಂತೆ. ನಿನ್ನೆ ರಾತ್ರಿ ದರ್ಶನ್ ಮಲಗಿದ್ದ ವೇಳೆ ಮಗ ವಿನೀಶ್ ಕನಸಿನಲ್ಲಿ ಬಂದು ಮಾತನಾಡಿಸಿದಂತೆ ಭಾಸವಾಗಿದೆ. ಆ ರೀತಿ ಕನಸು ಬಿದ್ದ ತಕ್ಷಣ ದಿಢೀರನೆ ದರ್ಶನ್ ಎದ್ದು ಕುಳಿತುಕೊಂಡಿದ್ದಾರೆ. ತಕ್ಷಣವೇ ಆಗಲೇ ರಾತ್ರಿ 12 ಗಂಟೆ ಆಗಿದ್ದರೂ ಕೂಡ ವಿಜಯಲಕ್ಷ್ಮಿ ಅವರಿಗೆ ಕಾಲ್ ಮಾಡಿ ಮಗನ ಬಗ್ಗೆ ವಿಚಾರಿಸಿದ್ದಾರೆ. ವಿನೀಶ್ ಹೇಗಿದ್ದಾನೆ, ಚೆನ್ನಾಗಿ ನೋಡಿಕೋ ಅಂತ ಹೇಳಿದ್ದಾರೆ. ಆಗ ವಿಜಯಲಕ್ಷ್ಮಿ ಅವರು ಮಲಗಿದ್ದಾನೆ, ಫೋನ್ ಕೊಡ್ಲಾ ಅಂತ ಕೇಳಿದ್ದಕ್ಕೆ ಬೇಡ ಬೇಡ, ಅವನಿಗೆ ಗಾಬರಿ ಪಡಿಸಬೇಡ, ಬೆಳಿಗ್ಗೆ ನಾನೇ ಕಾಲ್ ಮಾಡಿ ಮಾತಾಡ್ತೀನಿ ಅಂತ ಕಾಲ್ ಕಟ್ ಮಾಡಿದ್ದಾರೆ. ಈ ವಿಷಯವನ್ನ ವಿಜಯಲಕ್ಷ್ಮಿ ಅವರು ಹೇಳಿಕೊಂಡು ಮಗನ ಬಗ್ಗೆ ದರ್ಶನ್ ಅವರಿಗಿರುವ ಪ್ರೀತಿಯನ್ನ ನೆನೆಸಿಕೊಂಡು ಕಣ್ಣೀರು ಹಾಕಿದ್ದಾರೆ. ನಟ ದರ್ಶನ್ ಅವರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಪ್ಪದೆ ಕಾಮೆಂಟ್ ಮಾಡಿ ತಿಳಿಸಿ.